ನಿಮ್ಮ ಜಯಂತಿಯನ್ನು ತಿಥಿ ನಕ್ಷತ್ರಕ್ಕೆ ಅನುಗುಣವಾಗಿ ಅಥವಾ ದಿನಾಂಕಕ್ಕೆ ಅನುಗುಣವಾಗಿ ಪ್ರತಿ ವರ್ಷ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ನಾವು ನಡೆದು ಬಂದಂತಹ ದಾರಿ, ಅದರ ಗುಣಗಳೇನು, ಹಾಗೆಯೇ ದೋಷಗಳು, ಇವುಗಳನ್ನು ಪರಾಮರ್ಶಿಸಿ ಗುಣಗಳನ್ನು ವೃದ್ಧಿಸಿಕೊಂಡು ಹಾಗೆಯೇ ದೋಷಗಳನ್ನು ನಿವಾರಿಸಿಕೊಂಡು ಜೀವನದ ಉತ್ತಮಿಕೆಗೆ ಬೇಕಾಗುವಂತಹ ಸ್ವಸ್ತಿ, ಕಾರ್ಯಕುಶಲತೆ, ಚಿರಾಯುವಾದಂತಹ ಸ್ಥಿತಿ, ಕಾರ್ಯ ಕೌಶಲ್ಯ ಇವುಗಳನ್ನೆಲ್ಲ ವೃದ್ಧಿಸಿಕೊಳ್ಳುವ ದೃಷ್ಟಿಯಿಂದ ಗುರು ಹಿರಿಯರನ್ನು ಬೇಡಿಕೊಂಡು ಅವರ ಆಶೀರ್ವಾದವನ್ನು ಪಡೆಯುವಂತಹ ಸಂಪ್ರದಾಯ ಇದೆ. ಹಾಗೆಯೇ ದೇವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ದೇವಸ್ಥಾನಗಳಿಗೆ ಅಥವಾ ನಮ್ಮ ಪೂಜಾ ಮಂದಿರಗಳಿಗೆ ತೆರಳಿ ಅನುಗ್ರಹದ ಆ ಬೇಡಿಕೆಯನ್ನು ನಾವು ಸಲ್ಲಿಸ್ತೇವೆ. ಮಹಾತ್ಮರ ಜಯಂತಿಯನ್ನು ಆಚರಿಸುವಲ್ಲೂ ಅಷ್ಟೇ, ಆ ಮಹಾತ್ಮರು ಯಾವ ಕಾರಣಕ್ಕಾಗಿ ತಮ್ಮ ಜೀವನವನ್ನು ಸವಿಸಿದ್ದಾರೆ. ಪ್ರತಿಯೊಬ್ಬ ಮಹಾತ್ಮರ ಜೀವನವೂ ಕೂಡ ಗಂಧದ ಕೊರಡಿನ ಹಾಗೆ. ತಾವು ಸವೆಯುತ್ತಾ ಇದ್ದರೂ ಕೂಡ ಸಮಾಜಕ್ಕೆ ಸುಗಂಧವನ್ನು ನೀಡುತ್ತಿರುವವರು ಮಹಾತ್ಮರು. ಗುರುನಾನಕ್ ಜಯಂತಿ ಇರಬಹುದು, ಕನಕ ಜಯಂತಿ, ಬಸವ ಜಯಂತಿ, ಇಲ್ಲಿ ಎಲ್ಲ ಅಡಗಿರುವಂತಹ ಆ ತತ್ವ ವಿಶೇಷ ಅದು. ಹಾಗಾಗಿ ಅಂತಹ ಮಹಾತ್ಮರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಉಜ್ಜೀವನವನ್ನಾಗಿ ಪರಿವರ್ತಿಸುವಂತಹ ಆ ಕಾರ್ಯಕ್ಕಾಗಿ ಇಂತಹ ಜಯಂತಿಗಳನ್ನು ನಾವು ಪ್ರತಿ ವರ್ಷ ಆಚರಿಸುತ್ತಾ ಬಂದಿದ್ದೇವೆ. ಮಹಾತ್ಮರ ಜೀವನದ ಇತಿವೃತ್ತ, ಅವರು ನಡೆದು ಬಂದ ದಾರಿ, ಇದನ್ನು ನಾವು ಸ್ವಲ್ಪ ವಿವೇಚಿಸಬೇಕಾದದ್ದು ಒಂದು ರೀತಿಯ ಕರ್ತವ್ಯವೂ ಹೌದು, ಅದು ಒಂದು ಸತ್ ಸಂಪ್ರದಾಯವೂ ಕೂಡ ಹೌದು. ದೇವರ ದಾಸಿಮಯ್ಯ ಈಗಾಗಲೇ ಉಲ್ಲೇಖಿತವಾದ ಹಾಗೆ 10-11ನೇ ಶತಮಾನದಲ್ಲಿ ಬಾಳಿದವರು. ಅವರ ಕಾಲದ ಬಗ್ಗೆ ನಿಖರವಾದಂತಹ ದಾಖಲೆ ಇಲ್ಲದಿದ್ದರೂ ಕೂಡ ಅವರ ಹಿಂದೆ ಹಾಗೂ ಮುಂದೆ ಇದ್ದಂತಹ ಶರಣರ ದಾಖಲೆಗಳನ್ನು ಪರಿಶೀಲಿಸಿ ಅವರು 10-11ನೇ ಶತಮಾನದಲ್ಲಿ ಇದ್ದರು ಅಂತ ವಿದ್ವಾಂಸರು ನಿಷ್ಕರ್ಷೆಗೆ ಬರುತ್ತಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಮುದನೂರು ಎನ್ನುವಂತಹ ಗ್ರಾಮ. ಇಲ್ಲಿ ಕಾಮಯ್ಯ ಹಾಗೂ ಶಂಕರಿ ಎನ್ನುವ ದಂಪತಿಗಳ ಸುಪುತ್ರರಾಗಿ ದೇವರ ದಾಸಿಮಯ್ಯ ಜನಿಸಿದರು. ಆ ಕುಟುಂಬ ಶಿವನ ಭಕ್ತರಾಗಿದ್ದರು, ಸಜ್ಜನರಾಗಿದ್ದರು. ಸಮಾಜದ ಎಲ್ಲ ಕಾರ್ಯಗಳಲ್ಲಿ ಸಮಾಜದ ಉನ್ನತಿಗೆ ಶ್ರಮಿಸುವಂತಹ ಆ ಸ್ವಭಾವದವರಾಗಿದ್ದರು. ಅಂತಹ ಸತ್ ಸಂಸ್ಕಾರವನ್ನೇ ಅವರು ಪಡೆದುಕೊಂಡಿದ್ದರು. ವೃತ್ತಿಯಲ್ಲಿ ನೇಕಾರಿಕೆಯನ್ನು ಮಾಡಿ ಜೀವನವನ್ನು ನಡೆಸುತ್ತಿದ್ದಂತಹ ಸಮಾಜ ತಮ್ಮ ವೃತ್ತಿಗೆ ಗೌರವ ಕೊಟ್ಟು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಸಜ್ಜನ ಮಾನ್ಯವಾಗಿ ಈ ಒಂದು ನೇಕಾರಿಕೆಯ ಆ ಕರ್ಮವನ್ನು ನಡೆಸ್ತಾ ಇದ್ದವರು ಅವರು. ದುಗ್ಗಳೆ ಎನ್ನುವ ಪತ್ನಿ ದೇವರ ದಾಸಿಮಯ್ಯರಿಗೆ. ದೇವರ ದಾಸಿಮಯ್ಯ, ನೇಕಾರರಾದಂತಹ ನಾವು ಜೇಡರ ದಾಸಿಮಯ್ಯ ಅಂತ ಕರೀತೇವೆ. ವಿದ್ವಾಂಸರ ವಲಯದಲ್ಲಿ ಜೇಡರ ದಾಸಿಮಯ್ಯನೋ ದೇವರ ದಾಸಿಮಯ್ಯನೋ ಅಂತ ಚರ್ಚೆ ಇದೆ. ನಮಗೆ ಅದು ಮುಖ್ಯ ಅಲ್ಲ. ಅವರ ತತ್ವಾದರ್ಶಗಳನ್ನು ನಾವು ಅನುಸರಿಸುವುದು ಅದು ಮುಖ್ಯವಾಗುತ್ತದೆ. ಈ ದುಗ್ಗಳೆ ಒಂದು ಸಲ ಬಹಳ ನಾಜೂಕಾದ, ಬಹಳಷ್ಟು ನಾಪುಣ್ಯದಿಂದ ಕೂಡಿದಂತಹ ಒಂದು ನೂಲನ್ನು ನೇದು ಗಂಡನಿಗೆ ತೋರಿಸ್ತಾಳೆ. ದಾಸಿಮಯ್ಯರಿಗೆ ಬಹಳ ಸಂತೋಷವಾಗುತ್ತದೆ. ಇಂತಹ ಉತ್ಕೃಷ್ಟವಾದಂತಹ ವಿಶೇಷವಾದಂತಹ ಗುಣಮಟ್ಟದ ಇಂತಹ ಈ ನೂಲನ್ನು ನೇಯ್ದದಕ್ಕೆ ಅವಳನ್ನು ಅಭಿನಂದಿಸ್ತಾರೆ. ಹಾಗೆ ಅದರಲ್ಲಿ ಒಂದು ಉತ್ತಮವಾದಂತಹ ದುಕೂಲವನ್ನು ಅವರು ತಯಾರಿಸ್ತಾರೆ. ಶಿವ ಚರಣರ ಅವರ ಚಿತ್ತಾರವನ್ನು ಹೊಂದಿದಂತಹ ಒಂದು ವಿಶೇಷವಾದಂತಹ ಬಟ್ಟೆಯನ್ನು ತಯಾರಿಸಿ
ಅದನ್ನು ಮಾರುಕಟ್ಟೆಗೆ ಕೊಂಡು ಹೋಗಿ ಮಾರಾಟ ಮಾಡಬೇಕು ಅಂತ ತೊಡಗುತ್ತಾರೆ. ಆದರೆ ಸಾಮಾನ್ಯರಿಗೆ ಎಟಕುವಂತಹ ಬೆಲೆ ಇದ್ದದಲ್ಲದು ಬಹಳ ಬೆಲೆ ಬಾಳುವಂತಹ ವಿಶೇಷವಾದಂತಹ ಅಲಂಕಾರ ಇರುವಂತಹ ತತ್ವಭೂಯಿಷ್ಠವಾದಂತಹ ಆ ವಸ್ತ್ರ. ಯಾರು ಕೂಡ ಅದನ್ನು ಖರೀದಿಸಲಿಕ್ಕೆ ಮುಂದೆ ಬರಲಿಲ್ಲ. ಆಗ ಅಲ್ಲಿಗೆ ಒಬ್ಬ ಬೈರಾಗಿ ಬರ್ತಾನೆ. ಅವನು ಬರೀ ಲಂಗೋಟಿ ಉಟ್ಟಿಕೊಂಡಿರ್ತಾನೆ, ಕೈಯಲ್ಲಿ ಒಂದು ತಂಬೂರಿ ಇರುತ್ತದೆ, ತಲೆ ಎಲ್ಲ ಜಡ್ಡುಗೊಟ್ಟು ಹೋಗಿದೆ, ಎಣ್ಣೆ ಕಾಣದೆ ವರ್ಷ ಆಗಿರ್ಬೋದು. ಅಂತಹ ಬೈರಾಗಿ ಒಂದು ಇವರ ಹತ್ರ ನನಗೆ ಕೊಡಿ ಅಂತ ನಮಗೆ ಕೇಳ್ತಾನೆ. ದೇವದಾಸಿಮಯರಿಗೆ ಮೈತ್ರಿ, ಕರುಣ, ಮುದಿತ ಮತ್ತು ಉಪೇಕ್ಷ ಈ ಎಲ್ಲ ಸದ್ಗುಣಗಳು ಅವರಿಗೆ ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು. ನೋಡಿದ ಕೂಡಲೇ ಅವರಿಗೆ ಕರುಣೆ ಉಕ್ಕಿ ಬಂತು. ನಾನು ಇದನ್ನು ಮಾರಾಟ ಮಾಡಿ ಲಾಭ ಮಾಡಿ ನಾನು ಆ ದುಡ್ಡನ್ನು ಮನೆಗೆ ಕೊಂಡೋಗಿ ಅದರಿಂದ ಸುಖವನ್ನು ಅನುಭವಿಸುವುದಕ್ಕಿಂತ ಈ ನಮ್ಮ ಬೈರಾಗಿಗೆ ಸುಖವನ್ನು ಕೊಟ್ಟರೆ ಅದರಿಂದ ನನಗೆ ಸಂತೋಷವಾಗ್ತದೆ, ಅದರಿಂದ ಹೆಚ್ಚಿನ ಪರಿಣಾಮ ಬೀರ್ತದೆ ಎನ್ನುವಂತಹ ದೃಷ್ಟಿಯಿಂದ ಅದನ್ನು ತೆಗೆದು ಏನು ಆಲೋಚನೆ ಮಾಡದೆ ಆ ಬೈರಾಗಿ ಕೊಡ್ತಾರೆ. ಆ ಬೈರಾಗಿ ಅದರ ಬೆಲೆ ಗೊತ್ತಿಲ್ಲ, ಅದರ ಮೌಲ್ಯ ಗೊತ್ತಿಲ್ಲ. ಅದನ್ನು 2 ತುಂಡು ಮಾಡಿದ, ಒಂದನ್ನು ತಲೆಗೆ ಸುತ್ತಿಕೊಂಡ, ಒಂದನ್ನು ಸೊಂಟಕ್ಕೆ ಸುತ್ತಿಕೊಂಡ. ಅಷ್ಟಕ್ಕೆ ಮುಗಿಯಿಲ್ಲ. ಅವನು ಹೇಳ್ತಾನೆ, ನನಗೆ ಬಟ್ಟೆ ಕೊಟ್ರಿ, ಆದರೆ ತಿನ್ನುವುದಕ್ಕೆ ಅನ್ನ ಇಲ್ಲ, ಊಟ ಮಾಡದೆ 1 ವಾರ ಆಯಿತು. ಆಯ್ತು ಬಾ ಮನೆಗೆ ಎಂತ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋಗಿ ಇವನಿಗೆ ಊಟ ಬಡಿಸುವಂತ ದುಗ್ಗಳೆ ಹತ್ರ ಹೇಳ್ತಾರೆ, ನಿಮಗೆ ಕೊಡುವುದಕ್ಕೆ ಇಲ್ಲಿ ಅನ್ನ ಇಲ್ಲ, ಬೇಕಾದಷ್ಟು ಏನು ಮಾಡೋಣ, ಇದ್ದದ್ದನ್ನು ಬಡಿಸು, ಪಾಲು ಮಾಡಿಕೊಂಡು ತಿನ್ನೋಣ ಅಂತ ಆ ಬೈರಾಗಿಗೆ ಅವರು ಅದನ್ನು ಬಡಿಸ್ತಾರೆ. ಬೈರಾಗಿಗೆ ಬಹಳಷ್ಟು ಸಂತೋಷವಾಗುತ್ತದೆ. ಆ ಬೈರಾಗಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶಿವನೇ ದಾಸಿಮಯ್ಯರನ್ನು ಪರೀಕ್ಷೆ ಮಾಡುವುದಕ್ಕೆ ಅಲ್ಲಿ ಬಂದಿದ್ದಾರೆ. ಆಮೇಲೆ ಶಿವ ಕೇಳ್ತಾನೆ, ನಿನ್ನ ಈ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಬಡ ಬಗ್ಗರ ಬಗೆಗೆ ನಿನಗಿರುವಂತಹ ಕರುಣೆಯಿಂದ ಬಹಳಷ್ಟು ಸಂತೋಷ ಹೊಂದಿದ್ದೇನೆ, ಹಾಗಾಗಿ ಏನು ನಿನಗೆ ಬರಬೇಕು ಅಂತ ಕೇಳುವಂತ ಅವರನ್ನು ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ನನಗೇನು ಬೇಡ, ಈ ಪುನರಪಿ ಜನನಂ ಪುನರಪಿ ಮರಣಂ, ಈ ಜನನ ಮರಣಗಳ ಈ ಶಂಕೆಯಲ್ಲಿ ನಾವು ಸಿಕ್ಕಿಕೊಳ್ಳಬೇಕು, ಆ ಜೀವನವನ್ನು ಸವಾಲಾಗಿ ಸ್ವೀಕರಿಸಬೇಕು. ಒಂದು ಸಮಸ್ಯೆ ನಂತರ ಇನ್ನೊಂದು ಸಮಸ್ಯೆ ಇದು ಬರ್ತಾ ಇರ್ತದೆ, ಇದೆಲ್ಲ ಬೇಡ, ಯಾವುದೇ ಜಂಜಾಟ ಇಲ್ಲದಂತಹ ನಿನ್ನ ಸಾರೂಪ್ಯವನ್ನು, ನಿನ್ನ ಸಾಮೀಪ್ಯವನ್ನು ಇದನ್ನು ನಾನು ಪಡೀಬೇಕು ಎನ್ನುವಂತಹ ಆ ಒಂದು ಇಚ್ಛೆ ಮಾತ್ರ ನನಗಿದೆ ಅಂತ ಹೇಳ್ತಾನೆ. ಆಗ ಹೇಳಿದ್ರು, ಇಲ್ಲ, ಈಗ ಮೋಕ್ಷ ಕೊಡೋದಕ್ಕೆ ಈಗ ಸಾಧ್ಯ ಆಗುವುದಿಲ್ಲ, ಏಕೆಂದ್ರೆ ನೀನು ನಿನಗಾಗಿ ಬದುಕುವುದಲ್ಲ, ಸಮಾಜಕ್ಕಾಗಿ ನೀನು ಬದುಕಬೇಕು ಅಂತ ಹೇಳಿ ಅವನಿಗೆ ತವನಿಧಿ ಅದನ್ನು ಕೊಡ್ತಾನೆ. ತವನಿಧಿ ಅಂದ್ರೆ ಏನು ಅಂದ್ರೆ, ಅದು ತವ ಅಂದ್ರೆ ನಿನ್ನದು ಅಂತ ಸಂಸ್ಕೃತದಲ್ಲಿ ಅರ್ಥ, ನಿಧಿ ಅಂದ್ರೆ ಸಂಪತ್ತು, ಒಂದು ಜ್ಞಾನದ ಸಂಪತ್ತು, ಹಾಗೆ ಭೌತಿಕವಾದ ಸಂಪತ್ತು, ಎರಡನ್ನು ಕೂಡ ಕರುಣಿಸ್ತಾರೆ. ಭೌತಿಕವಾಗಿ ಕೊಟ್ಟದ್ದು ಉಪ್ಪು, ಮೆಣಸು, ಸಾಂಬಾರ ಪದಾರ್ಥ, ದವಸ ಧಾನ್ಯಗಳು ಮಾತ್ರ. ಅದನ್ನು ದೇವರ ದಾಸಿಮಯ್ಯನು ಅವರ ಕಣಜದಲ್ಲಿ, ಮನೆಯ ಕಣಜದಲ್ಲಿ ಅದನ್ನು ಇಟ್ಟಾಗ ಅದು ಅಕ್ಷಯವಾಗಿ ಹೋಗುತ್ತದೆ. ಹಾಗೆಯೇ ವಿಶೇಷವಾದಂತಹ ಜ್ಞಾನ ಸಂಪನ್ನರಾಗಿ ಆ ಜ್ಞಾನದಿಂದ ಇಡೀ ಸಮಾಜದಲ್ಲಿರುವಂತಹ ಅವರ ಮಾನಸಿಕವಾದಂತಹ ಕಳೆಯನ್ನು ಅವರು ತೆಗೆಯುವಂತಹ ಕಾಯಕದಲ್ಲಿ ತೊಡಗುತ್ತಾರೆ. ಸಾಮಾನ್ಯವಾಗಿ ಹೀಗೆ ಭಾಷಣ ಮಾಡಿದರೆ ಯಾರಿಗೂ ಕೂಡ ಅದು ಅಷ್ಟು ಇಷ್ಟ ಆಗುವುದಿಲ್ಲ. ಅದು ಪದ್ಯದ ರೂಪದಲ್ಲಿದ್ದರೆ ಒಳ್ಳೆಯದಾಗ್ತದೆ. ಆ ಕಾಲದಲ್ಲಿ ಏನಿತ್ತು ಅಂದರೆ, ಪದ್ಯ ಬರೀಬೇಕಿದ್ರೆ ಅಥವಾ ಆಗಬೇಕಿದ್ರೆ ಛಂದೋಬದ್ಧವಾಗಿ ಬರೀಬೇಕಿತ್ತು. ಅದರಲ್ಲಿ ಶ್ಲೇಷೆ ಇರಬೇಕು, ಹಾಗೆಯೇ ವಿವಿಧ ಅಲಂಕಾರಗಳಿರಬೇಕು, ಹಾಗೆ ಉಪಮೆಗಳಿರಬೇಕು. ಇದೆಲ್ಲ ಇದ್ರೆ ಮಾತ್ರ ಅಂತವನು ಕವಿಯಾಗಿ ಮಾನ್ಯನಾಗಿ ರಾಜ ಸಂಪುಟದಿಂದ ಅವನು ಗುರುತಿಸಲ್ಪಟ್ಟು ಸಮಾಜದಲ್ಲಿ ಮಾನ್ಯನಾಗಿರ್ತಿದ್ದ. ಹಾಗಾಗಿ ಆದರೆ ಅದು ಸಾಮಾನ್ಯರಿಗೆ ಅದು ಮುಟ್ಟುತ್ತಿರಲಿಲ್ಲ. ಸಾಮಾನ್ಯರಿಗೆ ಹೊಟ್ಟೆಯ ಹಸಿವನ್ನು ಇಂಗಿಸುವುದೇ ಮುಖ್ಯವಾಗಿ ಹೊರತು ಸಂಗೀತ, ಶಾಸ್ತ್ರ, ಕವನ ಇದೆಲ್ಲ ಬೇಕಾಗುವುದಿಲ್ಲ. ಆದರೆ ಅದನ್ನು ಜನರಿಗೆ ಮುಟ್ಟಿಸಬೇಕಾದ್ರೆ ಒಂದು ರೀತಿಯ ಸರಳವಾದಂತಹ ಸಾಹಿತ್ಯ ಪ್ರಕಾರ ಬೇಕು. ಅದಕ್ಕೆ ಏನು ಮಾಡಿದ್ರು, ಅವರು ವಚನಗಳ ರೂಪದಲ್ಲಿ ಈ ತತ್ವಸಾರವನ್ನು, ಅಧ್ಯಾತ್ಮದ ಸಾರವನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಅವರನ್ನು ನಾವು ಆದ್ಯ ವಚನಕಾರರು ಅಂತ ನಾವು ಕರೀತೇವೆ. ಬಸವಣ್ಣನವರು ಕೂಡ ದಾಸಿಮಯ್ಯರ ವಚನಗಳನ್ನು ಉಲ್ಲೇಖಿಸ್ತಾ ದಾಸಿಮಯ್ಯನವರ ಪಂಥದ ಅಲ್ಲೇ ಅವರು ಮುಂದುವರಿತಾ ಹೋಗ್ತಾರೆ. ಹಾಗಾಗಿ ಆದ್ಯ ವಚನಕಾರರಿಂದ ಅವರು ಗೌರವಿಸಲ್ಪಡುತ್ತಾರೆ. ಇದರ ಮೂಲಕವಾಗಿ ಸಮಾಜದಲ್ಲಿ ಇರುವಂತಹ ದುಷ್ಟ ಪದ್ಧತಿಗಳನ್ನು, ಹಾಗೆಯೇ ವಿವಿಧವಾದಂತಹ ಕೆಲವು
ಅನ್ಯಾಯದ ರೀತಿಯಲ್ಲಿ ಇರುವಂತಹ ಎಲ್ಲ ಆಚಾರಗಳನ್ನೆಲ್ಲ ಕೂಡ ಅದನ್ನು ತೊಲಗಿಸಿ ಸಮಾಜವನ್ನು ಸುವ್ಯವಸ್ಥಿತವಾಗಿ ಮಾಡುವುದಕ್ಕೆ ಅವರು ಬಹಳ ಪ್ರಯತ್ನ ಮಾಡ್ತಾರೆ. ಅವರ ಒಂದೆರಡು ವಚನಗಳನ್ನು ನಾವು ನನಗೆ 15 ನಿಮಿಷಗಳ ಸಮಯವನ್ನು ಮೇಡಮ್ ಕೊಟ್ಟಿದ್ದಾರೆ. ಈಗಾಗಲೇ ಅರ್ಧ ಸಮಯ ಆಯಿತು. 15 ನಿಮಿಷದೊಳಗೆ ಮುಗಿಸ್ತೇನೆ. ಅವರ ಕೆಲವು ಒಂದೆರಡು ವಚನಗಳನ್ನು ಮಾತ್ರ ನಾವು ನೋಡಿದರೆ ಅವರ ಆ ತತ್ವದ ಅಗಾಧತೆ, ಅವರು ನೀಡುವಂತಹ ಆ ತತ್ವಾದರ್ಶಗಳು ಅದರ ನಮಗೆ ಮನವರಿಕೆ ಆಗಬಹುದು. ಅವರು ಭಕ್ತಿ ಪಂಥದವರು. ಭಕ್ತಿ ಹೇಗಿರಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ಹೆಚ್ಚಾಗಿ ಭಕ್ತಿಯ ವಿಚಾರಗಳನ್ನೇ ಹೆಚ್ಚಾಗಿ ಅವರ ವಚನಗಳಲ್ಲಿ ಅವರು ತುಂಬಿಕೊಂಡರು. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದಾನ ಸುಂಕ ಕಂಗಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು, ಅಳಿಮನದವನ ಭಕ್ತಿ ಇಂದಾಯ್ತು ಕಾಣ ರಾಮನಾಥ. ಕಳವೆ ಅಂದ್ರೆ ಧಾನ್ಯಗಳು, ಭತ್ತವಿರಬಹುದು, ಇತರ ಧಾನ್ಯಗಳು ಯಾವುದೇ ಇರಬಹುದು. ಒಬ್ಬ ಅದನ್ನು ಗೋಣಿಯಲ್ಲಿ ತುಂಬಿಸ್ತಾನೆ. ಗೋಣಿಯಲ್ಲಿ ಬಹಳಷ್ಟು ತೂತಿರ್ತದೆ. ಅವನು ರಾಜಮಾರ್ಗದಲ್ಲಿ ಹೋಗುವುದಿಲ್ಲ. ಹೋದರೆ ಅಲ್ಲಿ ಚೆಕ್ ಪೋಸ್ಟ್ನವರಿದ್ದಾರೆ, ಅವರು ಹಿಡಿದುಕೊಳ್ತಾರೆ. ಹಾಗಾಗಿ ಬೇರೆ ಒಳದಾರಿಯಲ್ಲಿ ಹೋಗ್ತಾನೆ. ಹೊರ ದಾರಿಯಲ್ಲಿ ಹೋಗಿ ರಾತ್ರಿ ಎಲ್ಲ ಆತನು ನಡೆದುಕೊಂಡು ಹೋಗ್ತಾನೆ. ಬೆಳಿಗ್ಗೆ ಆಗುವಾಗ ಅವನ ಗುರಿ ಮುಟ್ಟುತ್ತಾನೆ. ಆದರೆ ಗುರಿ ಮಾತ್ರ ಮುಟ್ಟಿದ್ದು ಬಂತು, ಬರೀ ಗೋಣಿ ಇತ್ತು. ಇದರ ಒಳಗಿನ ತತ್ವಾರ್ಥ ಏನು ಅಂದ್ರೆ, ನಾವು ಭಕ್ತಿಯಿಂದ ಮಾಡ್ತೇವೆ, ಆದರೆ ನಮ್ಮ ನೀತಿಗಳು, ನಮ್ಮ ಸದಾಚಾರಗಳು, ನಮ್ಮ ನಡವಳಿಕೆಗಳು ಯಾವುದು ಒಳ್ಳೆಯದಿರುವುದಿಲ್ಲ. ಆ ತೂತು ನಮ್ಮಲ್ಲಿ 6 ವಿಧದ ತೂತುಗಳಿರ್ತವೆ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಇತ್ಯಾದಿ ಷಡ್ ವೈರಿಗಳು ನಮ್ಮನ್ನು ಯಾವಾಗಲೂ ಕಾಡ್ತಾ ಇರ್ತವೆ. ಅದೇ ನಮ್ಮ ಈ ಗೋಣಿಯಲ್ಲಿರುವಂತಹ ತೂತುಗಳು. ನಮ್ಮದಾದಂತಹ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ನಮ್ಮದಾದಂತಹ ಆದಾಯಕ್ಕೆ ತಕ್ಕುದಾಗಿ ನಾವು ಕಾಮನೆಗಳನ್ನು ಈಡೇರಿಸಿದರೆ ಅದು ಏನು ತಪ್ಪಲ್ಲ. ಆದರೆ ಅನ್ಯಾಯದಿಂದ, ಅನಾಚಾರದಿಂದ ಅಥವಾ ವಾಮ ಮಾರ್ಗದಿಂದ ನಾವು ಏನು ಗಳಿಸ್ತೇವೆಯೋ ಅದು ನಮಗೆ ತಪ್ಪುದಲ್ಲ, ದಕ್ಕುದಲ್ಲ, ಅದು ಅಧ್ಯಾತ್ಮದಲ್ಲಿ ಮಾನ್ಯವಾದಲ್ಲ ಎನ್ನುವಂಥದ್ದನ್ನು ತಿಳಿದುಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಎತ್ತಿ ಹೇಳ್ತಾರೆ. ತಾವು ಅಂತಹ ದೃಷ್ಟಿಯಿಂದ ಸನ್ಮಾರ್ಗದಲ್ಲಿ ನಾವು ನಡೀಬೇಕು. ಹಾಗೆಯೇ ಸುಂಕ ಕೊಡಬೇಕು ಅಂತ ಹೇಳಿ. ಸುಂಕ ಅಂದ್ರೆ ನಾವು ಮಾಡುವಂತಹ ದೇವತಾರ್ಚನೆಗಳು, ಆ ದೇವರ ಸೇವೆಗಳು, ಪರೋಪಕಾರದ ಪ್ರವೃತ್ತಿ, ಇದೆಲ್ಲ ನಾವು ದೇವರಿಗೆ ಕೊಡುವಂತಹ ಸುಂಕ. ಆ ಸುಂಕವನ್ನು ನಾವು ಸರಿಯಾಗಿ ಪಾವತಿ ಮಾಡುತ್ತಾ ಇದ್ದರೆ ಆಗ ನಮ್ಮ ಜೀವನಕ್ಕೆ ಸಾರ್ಥಕತೆ ಬರ್ತದೆ. ಇದು ನಿಜವಾದಂತಹ ಭಕ್ತಿ. ಈ ರೀತಿಯ ಭಕ್ತಿಯನ್ನು ನಾವು ಮಾಡಬೇಕು. ಇಂತಹ ಕಳ್ಳತನದ ಭಕ್ತಿ ಮಾಡಬಾರದು ಎನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಅದೇ ಒಂದು ಡೋಂಗಿ ಭಕ್ತಿ, ಡಂಬಾಚಾರದ ಭಕ್ತಿ, ತೋರಿಕೆಯ ಭಕ್ತಿ ಹೇಗಿರ್ತದೆ ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಬರು ಸಟಗನ ಭಕ್ತಿ ದಿತವೆಂದು ನಂಬಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಕೂಟನೆಗೆದಂತಾಯಿತು ಕಾಣ ರಾಮನಾಥ. ಮಠದಲ್ಲಿ ಒಂದು ಬೆಕ್ಕನ್ನು ಸಾಕಿದ್ರು, ಬಹಳ ದಷ್ಟಪುಷ್ಟವಾಗಿತ್ತು. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಹಾಗೆ ಪಾಯಸ, ಪರಮಾನ್ನ ಇದನ್ನೇ ತಿಂದು ಸುಸ್ಪಷ್ಟವಾಗಿ ಬೆಳೆದಂತಹ ಬೆಕ್ಕು ಅದು. ಆದರೆ ಅದು ಏನಾಗಿತ್ತು, ರಥದಲ್ಲಿ ಅದನ್ನು ಕುಳಿತುಕೊಳ್ಳುವಂತಹ ಅವಕಾಶ ಇತ್ತು. ಯಾರದನ್ನು ನೋಡ್ಲಿಕ್ಕೆ ಹೋಗಿಲ್ಲ. ರಥವನ್ನು ಎಳೆಯುತ್ತಾ ಮೆರವಣಿಗೆ ಸಾಗುತ್ತಾ ಇದೆ, ದೇವತಾ ಅರ್ಚನೆಗಳು ನಡೀತಾ ಇದೆ. ಆ ಕಾಲಕ್ಕೆ ಒಂದು ಮಾರ್ಗದಲ್ಲಿ ಒಂದು ಇಲಿ ಸಾಗುತ್ತಾ ಇತ್ತು. ಅದನ್ನು ನೋಡಿದ ತಕ್ಷಣವೇ ಈ ಬೆಕ್ಕು ಕೆಳಗೆ ಹಾರಿ ರಕ್ತ ಪಿಪಾಸವಾಗಿ ಅದನ್ನು ಕೊಲ್ಲುವುದಕ್ಕೆ ಮುಂದಾಗಿ ತನ್ನ ನಿಜವಾದಂತಹ ಸ್ವರೂಪವನ್ನು ಅದು ಅಲ್ಲಿ ಪ್ರದರ್ಶಿಸಿಬಿಟ್ಟಿತು. ಹಾಗೆ ನಮ್ಮ ಹೊರಗಿನಿಂದ ಮಾತ್ರ ಊರ್ಧ್ವ ಪುಂಡ್ರವನ್ನು ಧರಿಸಿ, ನಮ್ಮ ಪೂಜಾರ್ಹವಾದಂತಹ ನಮ್ಮ ಉಡುಪನ್ನು ಧರಿಸಿ ಸಮಾಜದಲ್ಲಿ ಮುನ್ನಡೆಯುತ್ತಾ ಹೋದರೂ ಕೂಡ ನಮ್ಮ ಆಂತರಿಕವಾಗಿ ನಾವು ಭದ್ರವಾಗಿರದೆ, ಆಂತರಿಕವಾಗಿ ಪರಿಶುದ್ಧಿ ಇಲ್ಲದಿದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ದೇವರದಾಸರು ಹೇಳ್ತಾರೆ. ರಾಮಾಯಣದಲ್ಲಿ ಬರುವಂತಹ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಿದರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ರಾಮಾಯಣದಲ್ಲಿ ಒಂದು ರಾಮನ ರಾಜ್ಯದಲ್ಲಿ ಒಂದು ನಾಯಿ ಒಂದು ರಾಮನ ಬಳಿ ದೂರ ಹೇಳ್ತದೆ, ನನಗೆ ಒಬ್ಬ ಮನುಷ್ಯ ನನಗೆ ಘಾಸಿಗೊಳಿಸಿದ, ಕಲ್ಲು ಬಿಸಾಡಿದ, ನನಗೆ ನೋವಾಯಿತು, ನನಗೆ ಋಣವಾಗಿದೆ, ನನಗೆ ನ್ಯಾಯ ಕೊಡಬೇಕು ಅಂತ ರಾಮನ ಕಾಲದಲ್ಲಿ ರಾಮನ ಹತ್ರ ಕೇಳ್ತಾರೆ. ಆ ರಾಮನ ಆಗ ನಾಯಿಗಳು ಮಾತಾಡ್ತಾ ಇದ್ದು ನಾಯಿಯ ಅಹವಾಲನ್ನು ಕೂಡ ಕೇಳುವಂತಹ ತಾಳ್ಮೆ ಇದ್ದ ವಿಷಯ ಬೇರೆ. ಅಲ್ಲಿರುವಂತಹ ತತ್ವವನ್ನು ನಾವು ಗ್ರಹಿಸಬೇಕಾದ್ದು. ಆಗ ಅವರು ರಾಮ ಎಲ್ಲ ವಿಚಾರಣೆ ಆಯಿತು. ವಿಚಾರಣೆ ಆಗುವಾಗ ಈ ಮನುಷ್ಯನೇ ತಪ್ಪು ಮಾಡಿದವ ಅಂತ ಅಲ್ಲಿ ಅದು ರುಜುವಾತಾಯಿತು. ಆಗ ರಾಮನೇ ಕೇಳ್ತಾನೆ,
ಏನು ಮಾಡುವಂಥದ್ದು, ಹೇಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಈ ನಾಯಿಯನ್ನೇ ಹೇಳ್ತಾರೆ. ಆಗ ಆ ನಾಯಿ ಹೇಳ್ತಾರೆ, ಇವನನ್ನು ಇಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಉಂಟು, ಆ ದೇವಸ್ಥಾನದ ಮುಕ್ತೇಶ್ವರನನ್ನಾಗಿ ಮಾಡಬೇಕು ಅಂತ. ಇದೇನಪ್ಪ, ಇಂತಹ ತಪ್ಪು ಕೆಲಸ ಮಾಡಿದವನು ಇವರಿಗೆ ಇಂತಹ ದೊಡ್ಡದಾದಂತಹ ಗೌರವವನ್ನು ಕೊಡಬೇಕು ಅಂತ ನಿನಗೆ ಹೇಳ್ತಿಯಲ್ಲ ಅಂತ ಕೇಳುವಾಗ ಅದಕ್ಕೆ ಕಾರಣ ಉಂಟು. ಏನು ಅಂದ್ರೆ, ನಾನು ಆ ದೇವಸ್ಥಾನದ ಮುಕ್ತೇಶ್ವರದ ಅಧಿಕಾರಿಯಾಗಿದ್ದೆ. ಆ ಕಾಲದಲ್ಲಿ ನಾನು ಮಾಡಿದ ಅನ್ಯಾಯ ಅನಾಚಾರಗಳಿಂದಾಗಿ ನನಗೆ ಈ ನಾಯಿಯ ಜನ್ಮ ಇವತ್ತು ಬಂದಿದೆ. ಇವರಿಗೂ ಕೂಡ ಇಂತಹ ನಾಯಿಯ ಜನ್ಮವೇ ಬರಲಿ ಎನ್ನುವ ದೃಷ್ಟಿಯಿಂದ ನಾನು ಹೀಗೆ ಹೇಳಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೊರಗಿಂದ ನಾವು ನಮ್ಮ ತೋರಿಕೆ ಮಾತ್ರ ಅಲ್ಲ, ಒಳಗಿನ ನಮ್ಮ ಆತ್ಮ ಪರಿಶುದ್ಧವಾಗಿರಬೇಕು ಎನ್ನುವಂತಹ ಆ ಒಂದು ನೀತಿಯನ್ನು ದೇವರ ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಬಹು ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಹಾಗೆ ನಾವು ಪೂಜೆ ಮಾಡುವಾಗ ನಾವು ಎಲ್ಲರೂ ಪೂಜೆ ಮಾಡ್ತೇವೆ, ಊದುಬತ್ತಿ ಇಡ್ತೇವೆ, ಮಂತ್ರಗಳನ್ನು ಪಠಿಸ್ತೇವೆ. ನಮ್ಮ ಪೂಜೆ ಹೇಗಿರಬೇಕು ಎನ್ನುವ ಆ ವಿಚಾರವನ್ನು ಕೂಡ ಅವರು ಹೇಳುವ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಸತಿಯರ ಸಂಘವನ್ನು, ಅತಿಶಯದ ಗ್ರಾಸವನ್ನು, ಸತಿಯರ ಸಂಘವನ್ನು, ಅತಿಶಯದ ಗ್ರಾಸವನ್ನು ಮತ್ತು ಹಾಗೆ ಇದನ್ನು ಅನ್ಯರಿಂದ ನೀನು ಮಾಡುವುದು ಸರಿಯಲ್ಲ ಅಂತ ಹೇಳುವಂತಹ ದೃಷ್ಟಿಯಿಂದ ಅವರು ಈ ವಚನದಲ್ಲಿ ಹೇಳ್ತಾರೆ. ನಾವು ಕೆಲವು ವಿಚಾರಗಳನ್ನು ನಾವು ಬೇರೆಯವರಿಗೆ ಡೆಲಿಗೇಟ್ ಮಾಡುವುದಕ್ಕೆ ಆಗುವುದಿಲ್ಲ, ಅದನ್ನು ಹೇಳ್ತಾರೆ ಸತಿಯರ ಸಂಘವನ್ನು. ಆಮೇಲೆ ಅತಿಶಯದ ಗ್ರಾಸವನ್ನು, ಅತಿಶಯದ ಗ್ರಾಸ ಅಂದ್ರೆ ಭೋಜನ, ಊಟ. ನನಗೆ ಬಹಳಷ್ಟು ಹಸಿವಾಗಿದೆ, ಈಗ ಊಟ ಮಾಡೋದಕ್ಕೆ ಮಾತ್ರ ಪುರುಸೋತಿಲ್ಲ, ನೀನು ಮಾರಾಯ ಈಗ ನೀನು ಪುರುಸೋತಿನಲ್ಲಿದ್ದಲ್ಲ, ನೀನು ಹೋಗಿ ಊಟ ಮಾಡಿ ಬಾ, ನನಗೆ ಹೊಟ್ಟೆ ತುಂಬುತ್ತದೆ, ಹಾಗೆ ಹೇಳಿದ್ರೆ ಆಗೋದಿಲ್ಲ. ನಾನು ಊಟ ಮಾಡಿದ್ರೆ ಮಾತ್ರ ನನಗೆ ಹೊಟ್ಟೆ ತುಂಬುವುದು. ಹಾಗೆಯೇ ನಾವು ಇತರರಿಂದ ನಮ್ಮ ಕೆಲಸವನ್ನು ಮಾಡಿಸಿದ್ರೆ ಅದರಿಂದ ನಮ್ಮದಾದಂತಹ ಕರ್ತವ್ಯವನ್ನು ನಾವು ಮಾಡಿದಾಗೆ ಆಗುವುದಿಲ್ಲ, ನಾವು ಶುದ್ಧಿ ಆಗುವುದಿಲ್ಲ. ನಾವು ಶುದ್ಧಿ ಆಗಬೇಕಾದ್ರೆ ನಮ್ಮದಾದಂತಹ ಕೆಲಸವನ್ನು ನಾವೇ ಮಾಡಬೇಕು, ಪೂಜೆಯನ್ನು ನಾವು ಸ್ವತಃ ಮಾಡಬೇಕು ಎನ್ನುವಂತಹ ಈ ಮಾತನ್ನು ಹೇಳ್ತಾರೆ. ಬೇರೊಬ್ಬ ಕವಿ ಹೇಳ್ತಾನೆ, ಕುಡಿದ ಬಾಳೆಯ ಹಣ್ಣಿನಂದದಿ, ಕಡಿದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರುತ್ತ, ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೇ. ನಮಗೆ ಯಾವ ಭಾಷೆ ಅದು ಮುಖ್ಯ ಅಲ್ಲ, ನಮ್ಮ ಮುಖ್ಯವಾದಂತಹ ಭಾವ ನಮ್ಮಲ್ಲಿ ಇರಬೇಕು. ಪರಿಶುದ್ಧವಾದಂತಹ ಭಾವಕ್ಕೆ ದೇವರು ಒಲಿತಾನೆ ಎನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ನಾವು ರಾಮಾಯಣದಲ್ಲಿ ಶಬರಿಯ ಕಥೆಯನ್ನು ಕೂಡ ನಾವು ಕೇಳಿದ್ದೇವೆ. ಬಹಳ ವರ್ಷಗಳಿಂದ ಶಬರಿ ಕಾಯ್ತಾ ಇರ್ತಾಳೆ, ರಾಮ ಯಾವಾಗ ಬರ್ತಾನೆ ಅಂತ. ರಾಮ ಬಂದಾಗ ಅಪರಿಮಿತವಾದಂತಹ ಸಂತೋಷ ಆಗ್ತದೆ ಅವರಿಗೆ. ಆಮೇಲೆ ಅವಳು ಆರಿಸಿ ಇಟ್ಟಂತಹ ಹಣ್ಣುಗಳು, ಬಹು ಮಧುರವಾದಂತಹ ಹಣ್ಣುಗಳು, ಅದನ್ನು ದೇವರಿಗೆ ಹಾಗೆಯೇ ಅವಳು ಅರ್ಪಿಸುವುದಿಲ್ಲ. ಅದನ್ನು ಬಾಯಿಯಲ್ಲಿ ಕಚ್ಚಿ ರುಚಿ ನೋಡಿ, ಇದು ಸಿಹಿಯಾಗಿದೆ, ಅದರ ಒಳಗೇನಾದರೂ ಹುಳ ಹಾಕಿ ಒಕ್ಕಿಕೊಂಡಿದೆಯೋ ಅಂತ ನೋಡಿ ದೇವರಿಗೆ ಸಮರ್ಪಿಸ್ತಾಳೆ. ಅಲ್ಲಿ ಅವಳು ಮಾಡಿದಂತಹ ಎಂಜಲು ಅನ್ನುವಂತಹದ್ದು ಅದು ಮುಖ್ಯವಾಗಿ ಬರುವುದಿಲ್ಲ. ಅವಳದ್ದಾದಂತಹ ಆಂತರಿಕವಾದಂತಹ ಭಕ್ತಿ ಏನುಂಟು ಅದು ಮುಖ್ಯವಾಗುತ್ತದೆ. ರಾಮನಿಗೆ ಅದು ಬಹಳ ಸಂತೋಷವಾಗುತ್ತದೆ. ಹಾಗೆಯೇ ಬಲರಾಮ ಮತ್ತು ಕೃಷ್ಣ ಅವರು ಕಂಸನ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬಳು ಕುಬ್ಜೆ ಎದುರಾಗ್ತಾಳೆ. ಆ ಕುಬ್ಜೆ ಬಳಿ ಇವರು ಆ ಗಂಧವನ್ನು, ನಮ್ಮ ರಾಜನಿಗೆ ಸಮರ್ಪಿಸಬೇಕಾದಂತಹ ಗಂಧವನ್ನು ನಮಗೆ ಕೊಡು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವಳು ಏನು ಆಚೆ ಈಚೆ ಆಲೋಚನೆ ಮಾಡಲಿಲ್ಲ. ಯಾವುದೇ ಸಮರ್ಪಯಾಮಿ ಎನ್ನುವಂತಹ ಮಂತ್ರವನ್ನು ಹೇಳಿ ಕೊಟ್ಟಂತದ್ದು ಅಲ್ಲ, ನೇರವಾಗಿ ಯಾವುದೇ ಹಿಂದು ಮುಂದೆ ನೋಡದೆ ಅದನ್ನು ದೇವರಿಗೆ ಸಮರ್ಪಿಸ್ತಾಳೆ. ಅಂತಹ ಪರಿಪೂರ್ಣ ಭಾವದ ಸರ್ವಾತ್ಮನ ನಾವು ನಮ್ಮನ್ನು ಅರ್ಪಿಸಿಕೊಂಡ್ರೆ ದೇವರು ನಮಗೆ ಸಂಪ್ರೀತನಾಗುತ್ತಾನೆ ಎನ್ನುವಂತಹ ಮಾತನ್ನು ಕೂಡ ದೇವರ ದಾಸಿಮಯ್ಯನವರು ಅವರ ವಚನಗಳಲ್ಲಿ ಹೇಳ್ತಾರೆ. ಹೀಗೆ ಸಮಾಜದ ಕಳೆಯನ್ನು ಕೊಳೆಯುವಂತಹ ಅನೇಕ ವಚನಗಳು, ಸಾಮಾನ್ಯ 150 ವಚನಗಳು ಅವರ ಹೆಸರಿನಲ್ಲಿ ಇವೆ. ಹಾಗೆಯೇ ಇನ್ನೊಂದು ಸಾಮಾಜಿಕವಾದಂತಹ ಮಾತು ಏನಂದ್ರೆ, ಗಂಡು ಹೆಣ್ಣುಗಳಲ್ಲಿ ಪುರುಷರು ಮತ್ತು ಮಹಿಳೆಯರಲ್ಲಿ ಇರುವಂತಹ ಭೇದ ಇದು ಸಲ್ಲದು ಎನ್ನುವಂತಹ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವನ್ಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಸರ್ವಜ್ಞ. ಸತಿಪತಿಗಳು ಒಟ್ಟಾಗಿ ಪೂಜೆ ಮಾಡಬೇಕು. ನಮ್ಮ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ. ಅಂಗುಷ್ಟ ಮಾತ್ರ ಸ್ಥಿತೋಂತರಾತ್ಮ, ಅಂಗುಷ್ಟ ಮಾತ್ರದಲ್ಲಿ ನಾವು ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ. ಅದು ಸ್ತ್ರೀಯರಲ್ಲಿ ಹೆಚ್ಚು ಅಥವಾ ಸ್ತ್ರೀಯರಲ್ಲಿ ಕಡಿಮೆ ಅಥವಾ ಪುರುಷರಲ್ಲಿ ಹೆಚ್ಚು ಅಥವಾ ಪುರುಷರಲ್ಲಿ ಕಡಿಮೆ, ಸ್ತ್ರೀಯರಲ್ಲಿ ಹೆಚ್ಚು ಅಂತಿಲ್ಲ. ದೇವರು ಗಂಡು ಹೆಣ್ಣು ಅಂತ ಕೇಳಿದ್ರೆ ದೇವರು ಗಂಡು ಹೌದು,
ದೇವರು ಹಣ್ಣು ಹೌದು. ಹೆಣ್ಣಿನ ರೂಪದಲ್ಲಿ ನಾವು ಆರಾಧಿಸಿದ್ರೆ ಆ ಸೌಕುಮಾರ್ಯ, ಕೋಮಲತ್ವ, ಸರ್ವಂ ಸಹ ಈಯಂತಹ ಶಕ್ತಿ ಇದನ್ನೆಲ್ಲ ನಾವು ಆರಾಧಿಸಿದ ಹಾಗೆ ಆಗ್ತದೆ. ಹಾಗೆ ಹನುಮಂತನನ್ನು ಆರಾಧಿಸಿದ್ರೆ ನಮ್ಮ ವಜ್ರದಂತಹ ನಮ್ಮ ದೇಹ, ಅಂತಹ ಶಕ್ತಿ, ಸ್ಥೈರ್ಯ, ಧೈರ್ಯ, ವೀರ್ಯ ಇದನ್ನೆಲ್ಲ ನಾವು ಆರಾಧಿಸಿ ಅಂತಹ ಶಕ್ತಿಯನ್ನು ನಮಗೆ ಕೊಡುವಂತ ನಾವು ದೇವರಲ್ಲಿ ಪ್ರಾರ್ಥಿಸಿದ ಹಾಗಾಗ್ತದೆ. ಹಾಗಾಗಿ ದೇವರು ಗಂಡು ಹೌದು, ಹೆಣ್ಣು ಹೌದು. ಆ ಗಂಡು ಹೆಣ್ಣುಗಳ ಆ ಸಮರಸದ ಜೀವನ, ಸಂತುಷ್ಟೋ ಭಾರ್ಯೆಯ ಭರ್ತ, ಭರ್ತ ಭಾರ್ಯ ತಥೈವಚ. ಹೆಂಡತಿ ಗಂಡನನ್ನು ಸಂತುಷ್ಟಿಪಡಿಸಬೇಕು, ಗಂಡ ಹೆಂಡತಿಯನ್ನು ಸಂತುಷ್ಟಿಪಡಿಸಬೇಕು. ಆಗ ಮಾತ್ರ ಸಮರಸದ ಬಾಳು ಸಾಧ್ಯ ಅಂತ ದೇವರ ದಾಸಿಮಯ್ಯನವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹೀಗೆ ದಾಸಿಮಯ್ಯನವರು ಸಾಮಾಜಿಕವಾದಂತಹ ಪಿಡುಗುಗಳನ್ನು, ಹಾಗೆಯೇ ಭಕ್ತಿಯಲ್ಲಿರುವಂತಹ ಗೊಂದಲಗಳನ್ನು ನಿವಾರಿಸಿ ನಮ್ಮ ಹೃದಯ, ನಮ್ಮ ಮನಸ್ಸನ್ನು ಅರಳಿಸಿದ್ದಾರೆ, ಬುದ್ಧಿಯನ್ನು ದೃಢಗೊಳಿಸಿದ್ದಾರೆ. ಹಾಗೆಯೇ ನಮ್ಮ ನೀತಿಯನ್ನು, ನಮ್ಮ ದಿನಚರ್ಯ, ನಮ್ಮ ನೈತಿಕತೆಯನ್ನು ಬಲಪಡಿಸಿದ್ದಾರೆ. ಅಂತಹ ಆ ಮಹಾತ್ಮರ ಆದರ್ಶಗಳನ್ನು ನಾವು ಪಾಲಿಸಿದರೆ, ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಅನುಸರಿಸಿದರೆ ಸಮಾಜ ಸುಖಿ ಆಗಬಹುದು. ನಮ್ಮ ವಿಶ್ವ ಕುಟುಂಬದ ಯಾವ ಕಲ್ಪನೆ ನಮ್ಮ ಧರ್ಮದಲ್ಲಿ ಹೇಳಿದ್ರು ಅಂತಹ ವಿಶ್ವ ಕುಟುಂಬಿಕರಾಗುವಂತಹ ದಾರಿಯಲ್ಲಿ ನಾವು ಸಾಗಬಹುದು ಅಂತ ಹೇಳ್ತಾ, ಅಂತಹ ಮಹಾತ್ಮರಿಗೆ ನಮನವಿರಲಿ ಅಂತ ಹೇಳ್ತಾ ನಮಸ್ಕಾರ.